ಎಲ್ರಿಗೂ ನಮಸ್ಕಾರ. ಹೇಗಿದೆ ಮೈಸೂರು? ಸೊ ಮಾಸ್ಟರ್ಸ್, ಮೈಸೂರು ಅಂದ್ರೆ ಸರ್ ಹೇಳಿದರು ದಸರಾ. ಮೈಸೂರು ಅಂದ್ರೆ ಸಂಸ್ಕೃತಿ ಇದೆ, ಕಲೆ ಇದೆ, ವೈವಿಧ್ಯವಾಗಿದೆ ಮೈಸೂರು. ಮೈಸೂರಲ್ಲಿ ಏನು ಬೇಕು? ಧ್ಯಾನ ಬೇಕು. ಅದು ನಮ್ಮ ಪತ್ರಿಜಿ ಗುರುಗಳ ಆಶಯ, ನಮ್ಮೆಲ್ಲರ ಆಶಯ. ಸರಿಯಾದ ಧ್ಯಾನ ಬೇಕು, ಹೌದಾ ಇಲ್ಲ? ಸರಿಯಾದ ಧ್ಯಾನ ಬೇಕು, ಅದು ಇರೋದು ವಿಷಯ. PSSM ಏನಂತ ಗೊತ್ತಾಗಬೇಕು. ಮೈಸೂರಲ್ಲಿ ಎಷ್ಟು ಯೋಗ ಸೆಂಟ್ರ್ಗಳಿದ್ದಾವೆ, ಬೇರೆ ಬೇರೆ ಧ್ಯಾನ ಸೆಂಟ್ರ್ಗಳಿದ್ದಾವೆ, ಬೇರೆ ಎಲ್ಲ ಇದೆ. ಬಟ್ ಏನು ಸರಿಯಾದ ಧ್ಯಾನ? PSSM ಅಂದ್ರೇನು, ಪತ್ರಿಜಿ ಅಂದ್ರೇನು, 18 ಸೂತ್ರಗಳಂದ್ರೇನು, PSSM ಕಾರ್ಯ ಏನು, ಅದು ಗೊತ್ತಾಗಬೇಕು. ಹಾಗಾಗಿ ಈ PSSM ಮೈಸೂರು ಹುಟ್ಟಿರೋದು. PSSM ಮೈಸೂರು ಉದ್ದೇಶ ಏನಪ್ಪ ಅಂದರೆ, ಪತ್ರಿಜಿ ಏನಂತ ಮೈಸೂರಿಗೆಲ್ಲ ತಿಳಿಸ್ಬೇಕು, ಪ್ರಪಂಚಕ್ಕೆಲ್ಲ ತಿಳಿಸ್ಬೇಕು. ಹೇಗೆ ಈ ದಸರಾನ ನೋಡ್ತಿದ್ದಾರೆ ಜನಗಳು, ಆ ಪ್ರಾಪಂಚಿಕ ದಸರಾ ಏನು ಆ ದಸರಾ ವಿಜೃಂಭಣೆ ನೋಡ್ತಿದ್ದಾರೋ, ಅದೇ ಥರ ಧ್ಯಾನ ದಸರಾ ನೋಡಬೇಕು, ಪ್ರಪಂಚನೇ ನೋಡಬೇಕು. ಧ್ಯಾನ ದಸರಾ ಮೈಸೂರು ಒಂದೆಲ್ಲ, ಪ್ರಪಂಚನೇ ನೋಡಬೇಕು ಧ್ಯಾನ ದಸರಾ. ಅದೇ ಈ ಧ್ಯಾನ ದಸರಾ ಉದ್ದೇಶ, ಹೌದಾ ಇಲ್ಲ? ನಾವೆಲ್ಲ ಈ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ, ನಮ್ಮ ಗುರುಗಳ ಹತ್ರ ಬರೋಕ್ಕಿಂತ ಮುಂಚೆ ಹೇಗಿದ್ದು ಜೀವನ? ಎಲ್ಲೆಲ್ಲೋ ಅಲಿತಿದ್ವಿ, ಯಾರ ಹತ್ರ ಹೋಗ್ತಿದ್ವಿ, ಯಾವ್ಯಾವ ಗುರುಗಳ ಹತ್ರ ಹೋಗ್ತಿದ್ವಿ, ಎಷ್ಟೆಷ್ಟೋ ಕಷ್ಟಪಡ್ತಿದ್ವಿ. ಇಲ್ಲಿಗೆ ಬಂದಮೇಲೆ ಹೇಗಿದೆ ಜೀವನ? ಎಷ್ಟು ಕ್ಲಾರಿಟಿ ಇದೆ ಜೀವನದಲ್ಲಿ, ನಮ್ಮ ಮಾತಲ್ಲಿ ಎಷ್ಟು ಸ್ಪಷ್ಟತೆ ಇದೆ, ಅಂತರಂಗ ಎಷ್ಟು ಶುದ್ಧಿಯಾಗಿದೆ, ಒಳಗಡೆ ಎಷ್ಟು ಧೈರ್ಯ ಇದೆ ಆತ್ಮದಲ್ಲಿ. ಎಲ್ಲಿಂದ ಬಂತು? ಆನಾಪಾನಸತಿ ಧ್ಯಾನದಿಂದ ಬಂತು, ಸರಿಯಾದ ಧ್ಯಾನ ಪದ್ಧತಿಯಿಂದ ಬಂತು, ಹೌದಾ ಇಲ್ಲ? ನಮ್ಮ ಧ್ಯಾನ ಸೇವೆ ಸಾಧನೆಯಲ್ಲಿ ಬಂತು. ಎಷ್ಟೋ ಸಾಧನೆ ಮಾಡಿದ್ವಿ ನಾವು, ಲೆಕ್ಕ ಇಲ್ಲದೆ ಸಾಧನೆ ಮಾಡಿದ್ವಿ. ಪತ್ರಿ ಸರ್ ಹೇಳಿದ್ರು ಮೆಸೇಜಲ್ಲಿ, ಸಿಟ್ ಲೈಕ್ ಎ ರಾಕ್, ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಹೇಳಿದ್ರು. ಕಲ್ ಥರ ಕುತ್ಕ ನೀನು, ಮೌಂಟೇನ್ ಥರ ಕುತ್ಕ ನೀನು, ಆ ಚಾಮುಂಡಿ ಬೆಟ್ಟ ಥರ ಕುತ್ಕ ನೀನು, ಹೌದಾ ಇಲ್ಲ? ಯಾಕೆ ಕುತ್ಕೋಬಾರ್ದು? ಏನಾಗಿದೆ ನಿನಗೆ? ಏನು ಕಳ್ಕಂತೀವಿ ಕುತ್ಕೊಂಡ್ರೆ? ಕುತ್ಕೊಳ್ಳೋದೇ ದೊಡ್ಡ ಕಷ್ಟ ಇವಾಗ ಎಲ್ಲರಿಗೆ. ಕುತ್ಕ 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 ಅಂದ್ರು ಪತ್ರಿ ಸಾರು. ಬೇರೆ ಏನು ಹೇಳಿದ್ರು ಸಾರು? ಕುತ್ಕ. ನೋಡಿ, ಅದೇ ಆಗಿರೋ ಸಮಸ್ಯೆ. ಕುಂತ್ಕೊಳಕ್ಕೆ ಏನು ಕಷ್ಟ? ಅದ್ಭುತವಾಗಿ ಸಂಗೀತ ನುಡಿಸಿದ್ರು. ಬೆಳಗ್ಗೆ ಅದ್ಭುತವಾಗಿ ಒಗ್ಗರಣೆ ಬಜ್ಜಿ ತಿಂದ್ವಿ, ಹೌದಾ ಇಲ್ಲ? ಕುಂತ್ಕೊಳಕ್ಕೆ ಏನು ಕಷ್ಟ? ನಾನು ನೋಡ್ತಿದ್ದೀನಿ, 1 ಗಂಟೆ ಕುತ್ಕೊಂತಾರೆ, ಹೊರಗೆ ಹೋಗ್ತಾರೆ. ನಾವು ಹೊರಗೆ ಅಡ್ಡಾಡಕ್ಕೆ ಬಂದಿದ್ದೀವಿ ಇಲ್ಲಿಗೆ. ಯಾಕೆ ಬಂದಿದ್ದೀವಿ ಇಲ್ಲಿಗೆ ಮೇಡಮ್? ಯಾಕೆ ಬಂದಿದ್ದೀವಿ ಇವಾಗ ಇಲ್ಲಿಗೆ? ಧ್ಯಾನ ಮಾಡೋಕ್ಕಲ್ಲ, ಧ್ಯಾನ ಸಾಧನೆ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ, ಹೌದಾ ಇಲ್ಲ? 3 ಗಂಟೆ ಏನಿದು? ಧ್ಯಾನ ಅಲ್ಲ, ಧ್ಯಾನ ಸಾಧನೆ. ಅರ್ಥ ಮಾಡ್ಕೊಳ್ಳಿ. ಅರ್ಧ ಗಂಟೆ ಧ್ಯಾನ, 1 ಗಂಟೆ ಧ್ಯಾನ, ಅದು ಧ್ಯಾನ ಅಷ್ಟೇ. 3 ಗಂಟೆ ಏನು? ಧ್ಯಾನ ಸಾಧನೆ. ಈ ನವರಾತ್ರಿಯಲ್ಲಿ, ದಸರಾದಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಸಾಧನೆ ಮಾಡೋದು ಅರ್ಥ ಮಾಡ್ಕೋಬೇಕು, ಹೌದಾ ಇಲ್ಲ? ಯಾಕೆಂದರೆ ಅಪಾರವಾದ ಶಕ್ತಿ ಬರ್ತಾ ಇದೆ, ನೀ ಶಕ್ತಿ ತಗಂತಿಲ್ಲ. ಪಶು ಥರ ಅಡ್ಡಾಡ್ತಿದೀಯ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ಇಷ್ಟು ದಿನ ಅಡ್ಡಾಡಿದೀಯ, ದಸರಾದಲ್ಲಾದರೂ ಕೈ ಮುಗಿದು ಕೇಳ್ತೀವಿ, ಒಂದು ಕಡೆ ಕುತ್ಕೊಳ್ಳಿ, ಶ್ವಾಸದ ಗಮನ ಕೊಡಿ. ಏನು ಕಳ್ಕೊಂತೀವಿ ನಾವು? ಶಕ್ತಿ ಹೆಚ್ಚು ಮಾಡ್ಕೊಳ್ಳಿ. ನಾವು ಇನ್ನೂ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ತಿದ್ದೀವಿ ಅಂತಂದರೆ ನಮ್ಮಲ್ಲಿ ಶಕ್ತಿ ಇಲ್ಲ ಅಂತಲೇ ಅರ್ಥ. ನಾವೆಲ್ಲೋ ಹೊರಗಡೆ ನೋಡ್ತಿದ್ದೀವಿ, ಅಲ್ಲೇನಿದೆ, ಇಲ್ಲೇನಿದೆ, ಅಲ್ಲಿ ಮಾತಾಡೋಣ, ಇಲ್ಲಿ ಮಾತಾಡೋಣ ಅಂದರೆ ನಿನಗೆ ಕುಂತ್ಕೊಳ್ಳೋ ಆ ಒಂದು ಗುಣನೇ ಇಲ್ಲ. ಒಂದತ್ರ ಕುಂತ್ಕೊಳ್ಳೋದೇ ಇಲ್ಲ, ನೀನು ಸ್ಥಿರವಾಗಿಲ್ಲ. ಸಮಸ್ಯೆ ಇರೋದು ಅದು. ನೀನು ಒಂದು ಕಡೆ ಕುತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡಿಲ್ಲ, ನಿನ್ನೊಳಗೆ ಏನು ನಡೀತಿದೆ ಅಂತ ಗಮನಿಸ್ಕೊಳ್ಳೋದು ಅಭ್ಯಾಸ ಮಾಡಿಲ್ಲ ನೀನು. ಇವಾಗ ಏನು ಕಲಿಬೇಕು ನಾವು? ನಮ್ಮೊಳಗೆ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನಮ್ಮೊಳಗೆ ಏನು ಭಯ ಇದೆ, ನಮ್ಮೊಳಗೆ ಏನು ಅಜ್ಞಾನ ಇದೆ, ನಮ್ಮ ಮಾತು ಯಾವ ಥರ ಆಡ್ತಿದ್ದೀವಿ, ನಮ್ಮ ಆಲೋಚನೆಗಳು ಹೇಗಿದೆ, ಇದನ್ನು ಈ ಒಂದು ಕ್ಷೇತ್ರದಲ್ಲಿ ಅರ್ಥ ಮಾಡ್ಕೋಬೇಕು. ಅದಿರೋದು ವಿಷಯ. ನಾವು ಯಾಕೆ ಅಲ್ದಾಡ್ತಿದ್ದೀವಿ ಅಂದರೆ, ಸಮಸ್ಯೆ ಏನಂದರೆ ನಮ್ಮೊಳಗೆ ನಮಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನಮ್ಮನ್ನು ನಾವು ಪ್ರೀತಿಸ್ತಿಲ್ಲ, ನಮ್ಮನ್ನು ನಾವು ಗೌರವಿಸ್ತಿಲ್ಲ, ಅದಕ್ಕೆ ಅಡ್ಡಾಡ್ತಿದ್ದೀವಿ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. 400 ಕಿಲೋಮೀಟ್ರಿಂದ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ?
ಧ್ಯಾನ ಸಾಧನೆ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿಗೆ, ಅದಿರೋದು ವಿಷಯ. ಅಡ್ಡಾಡಕ್ಕೆ ಬಂದಿಲ್ಲ ಇಲ್ಲಿಗೆ. ಸಾಯಂಕಾಲ ಅಡ್ಡಾಡ್ತೀವಿ ಸ್ವಲ್ಪ ಹಂಗೆ, ಬ್ರೇಕ್ ಅಲ್ಲ. 50% ಆಧ್ಯಾತ್ಮ, 50% ಪ್ರಾಪಂಚಿಕತೆ. ಆ ಒಂದು 50% ಏನು ಮಾಡಬೇಕು? ಸಂಜೆ ಮೇಲೆ, ದಿನ ಎಲ್ಲ ಅಲ್ಲ, ಬೆಳಗ್ಗಿಂದ ಸಂಜೆ ತನಕ ಅಲ್ಲ ಅಡ್ಡಾಡೋದು. 5 ಗಂಟೆ ಮೇಲೆ ಅಡ್ಡಾಡೋದು, 5 ಗಂಟೆ ಮುಂಚೆ ಅಲ್ಲಿ ತನಕ ಏನು ಮಾಡಬೇಕು? ಧ್ಯಾನ ಸಾಧನೆ ಮಾಡಬೇಕು. ಹೌದಾ ಇಲ್ಲ ಮಾಸ್ಟರ್ಸ್? ಏನು ಮಾಡಬೇಕು? ಸಂಗೀತ ನುಡಿಸ್ತಿದ್ದಾರೆ, ವಿದ್ವಾಂಸ ನುಡಿಸ್ತಿದ್ದಾರೆ. ನಾವೇನು ಮಾಡಬೇಕು? ಕಲ್ ಥರ ಕೂತ್ಕೋಬೇಕು, ಆ ಚಾಮುಂಡಿ ಬೆಟ್ಟದ ಥರ ಕೂತ್ಕೋಬೇಕು. ಇಲ್ಲಿಂದ ಚಾಮುಂಡಿ ಬೆಟ್ಟ ಕಾಣುತ್ತೆ, ಆ ಬೆಟ್ಟ ನೋಡಿ ಏನು ಅರ್ಥ ಮಾಡ್ಕೋಬೇಕು? ನಿಂತರ ನಾನು ಕೂತ್ಕೋಬೇಕಂತ. ಹೌದಾ ಇಲ್ಲ? ಆ ತಾಯಿನ ಇಲ್ಲಿಂದ ನೋಡ್ಬೋದು, ಕಣ್ಣು ಮುಚ್ಚಿದ್ರೆ ತಾಯಿನೇ ಬರ್ತಾಳೆ ಇಲ್ಲಿಗೆ. ತಾಯಿ ಕ್ಷೇತ್ರನೇ ಇದು, ಈ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ್ದೇ ಇದು. ಮತ್ತೆ ಈ ಹಾಲ್ ಕೂಡ ಆ ತಾಯಿನೇ ಕೊಡಿಸಿದಾಳೆ ಇದನ್ನ, ನೀವು ಕಲ್ ಥರ ಕೂತ್ಕೊಳ್ಳಿ ಅಂತ, ನಂತರ ಆಗಿ ಅಂತ ತಾಯಿನೇ ಕೊಡಿಸಿದಾಳೆ ಹಾಲ್ನ. ನಾವೇನು ಮಾಡಬೇಕು? ತಾಯಿ ಕೊಡಿಸಾದಾಗ ಸಾರ್ಥಕತೆ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ? 400 ಕಿಲೋಮೀಟ್ರ್ ಬಂದಿದ್ದು ಸಾರ್ಥಕ ಆಗುತ್ತೆ. ಈ ಕ್ಷೇತ್ರದಲ್ಲಿ ಇದ್ದಕ್ಕೂ ಸಾರ್ಥಕ ಆಗುತ್ತೆ, ಮೈಸೂರಲ್ಲಿ ಇದ್ದಿದ್ದಕ್ಕೂ ಕೂಡ. ಮೈಸೂರಲ್ಲಿ ಯಾಕೆ ಹುಟ್ಟಿದೀವಪ್ಪ ಅಂತಂದರೆ ಆ ಚಾಮುಂಡಿ ತಾಯಿ ಥರ ಆಗೋಕ್ಕೋಸ್ಕರ ಹುಟ್ಟಿರೋದು ನಾವು. ಅರ್ಥ ಆಗ್ತಿದೆಯಾ? ನಮಗೆ ಇನ್ನೇನು ಬೇಕು? ಸಾಧನೆಗೆ ಎಲ್ಲ ಇದೆ ನಮಗೆ. ಸರಿಯಾದ ಧ್ಯಾನ ಬೇಕು. ಸರಿಯಲ್ಲದ ಧ್ಯಾನ ಮಾಡ್ತಿದ್ವಿ ಇಷ್ಟು ದಿನ, PSSM ಬರೋಕ್ಕಿಂತ ಮುಂಚೆ. ಇದು ಸ್ವರಶಾಸ್ತ್ರ. ಇದು ಆನಾಪಾನಸತಿ ಅಂದ್ರೇನು? ಸ್ವರಶಾಸ್ತ್ರ. ಇದು ಚಂದ್ರನಾಡಿ, ಸೂರ್ಯನಾಡಿ ಇದೆ. ಆ ಒಂದು ಶ್ವಾಸ ಸರಿಯಾದ ಬ್ಯಾಲೆನ್ಸಲ್ಲಿ ಇರಬೇಕು. ಆ ಸ್ವರಶಾಸ್ತ್ರ ಸರಿಯಾಗಬೇಕು, ಉಸಿರಾಟ ಅಂತಕ್ಕಂಥದ್ದು ಸರಿಯಾಗಬೇಕು. ವೇದ ಏನು ಹೇಳುತ್ತೆ? ಉಸಿರಾಟ ಬೇರೆಲ್ಲ, ಪ್ರಾಣ ಬೇರೆಲ್ಲ, ಬ್ರಹ್ಮ ಬೇರೆಲ್ಲ ಅಂತ ಹೇಳುತ್ತೆ ವೇದ. ಸೈನ್ಸ್ ಆಫ್ ಮೆಡಿಟೇಷನ್ ಹೇಳುತ್ತೆ, ಇದೇ ಹೇಳೋದು. ಆ ಶಾಸ್ತ್ರನ ಅರ್ಥ ಮಾಡ್ಕೋಬೇಕು ನಾವು, ಆ ಸ್ವರಶಾಸ್ತ್ರನ ಅರ್ಥ ಮಾಡ್ಕೋಬೇಕು. ಸ್ವರಶಾಸ್ತ್ರನ ಅರ್ಥ ಮಾಡ್ಕೊಂಡ್ರೆ ಏನು ಗೊತ್ತು? ಏನು ಸಿಗುತ್ತೆ ನಮಗೆ? ಪಾರ್ವತಿ ಸಿಗ್ತಾಳೆ, ಶಕ್ತಿ ಸಿಗುತ್ತೆ, ಚಾಮುಂಡಿ ತಾಯಿ ಸಿಗ್ತಾಳೆ. ಹೌದಾ ಇಲ್ಲ? ಸ್ವರನ ಅರ್ಥ ಮಾಡ್ಕೊಂಡಿಲ್ಲ, ಸ್ವರಶಾಸ್ತ್ರನ ಅರ್ಥ ಮಾಡ್ಕೊಂಡಿಲ್ಲ ನಾವು. ಆ ಉಸಿರಾಟನ ಅರ್ಥ ಮಾಡ್ಕೊಂಡಿಲ್ಲ, ಉಸಿರಾಟದ ಶ್ರೇಷ್ಠತೆ ಅರ್ಥ ಮಾಡ್ಕೊಂಡಿಲ್ಲ. ಹಂಗಾಗಿ ಏನಾಗಿದೆ? ನಾವು ಅಲಿತಾ ಇದ್ದೀವಿ ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಪಶು ಥರ. ಇನ್ನು ಅಲ್ಲೇನಿದೆ, ಇಲ್ಲೇನಿದೆ, ಅವ್ರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೆ. ನಿನ್ನೊಳಗೆ ಏನು ನಡೀತಿದೆ ಅರ್ಥ ಮಾಡ್ಕ. ನಿನ್ನೊಳಗೆ ಏನು ನಡೀತಿದೆ ಫಸ್ಟು ಅದನ್ನ ಅರ್ಥ ಮಾಡ್ಕ. ನಿನ್ನ ಹೆಚ್ಚೆಚ್ಚು ಅಲ್ದಷ್ಟು ನಿನ್ನಿಂದ ನೀ ದೂರ ಆಗ್ತೀಯ. ನಿನ್ನ ಒಳಗೆ ಏನು ನಡೀತಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ದೂರ ಆಗ್ತೀಯ. ಹೌದಾ ಇಲ್ಲ? ನನ್ನೊಳಗೆ ಏನು ನಡೀತಿದೆ? ಎಷ್ಟು ದಿನ ನಾನು ಬೇರೆಯವ್ರ ಕಡೆ ಹೋಗೋದು? ಎಷ್ಟು ಜನ್ಮ ಹೋಗೋದು ಬೇರೆಯವ್ರ ಕಡೆ? ಯಾವಾಗ ಅರ್ಥ ಮಾಡ್ಕೊಳ್ಳೋದು? ಎಷ್ಟು ಜನ್ಮ ಆದ್ಮೇಲೆ ಅರ್ಥ ಮಾಡ್ಕೊಳ್ಳೋದು? ನಮ್ಮ ಗುರುಗಳು ಏನು ಹೇಳ್ತಿದ್ರು? ಎಷ್ಟು ಜನ್ಮ ಬೇರೆಯವ್ರನ್ನ ಹೊಗಳ್ತೀಯ ನೀನು, ಅವ್ರನ್ನ ಹೊಗಳ್ತೀಯ, ಇವ್ರನ್ನ ಹೊಗಳ್ತೀಯ, ನೀನು ಯಾವಾಗ ಒಪ್ಕೊಂತೀಯ ಅಂತ ಹೇಳ್ತಿದ್ರು ಪತ್ರಿ ಸರ್. PSSM ಏನು ಹೇಳುತ್ತೆ? 18 ಸೂತ್ರದಲ್ಲಿ ಗುರು ಶಿಷ್ಯರಿಲ್ಲ, ಇಲ್ಲಿರೋದೆಲ್ಲ ಮಾಸ್ಟರ್ ಅಂದ್ರೆ ಏನು? ನೀನು ಅರ್ಥ ಮಾಡ್ಕೊಳ್ಳೋದು, ನಿನ್ನ ಕಾಲ ಮೇಲೆ ನಿಂತ್ಕೊಳ್ಳೋದು, ಏನೇ ಬಂದರೂ ಕೂಡ ನಿನ್ನ ಸಮಸ್ಯೆ ನೀನೇ ಪರಿಹಾರ ಮಾಡ್ಕೊಳ್ಳೋದು. ಅದು ಎಲ್ಲಿಂದ ಸಿಗುತ್ತೆ? ಅಡ್ಡಾಡಿದ್ರೆ ಸಿಗುತ್ತಾ? ಧ್ಯಾನ ಮಾಡಿದ್ರೆ ಸಿಗುತ್ತಾ? ಧ್ಯಾನ ಸಾಧನೆ ಮಾಡಿದ್ರೆ ಸಿಗುತ್ತೆ. 3 ಗಂಟೆ ಧ್ಯಾನ ಮಾಡಿದ್ರೆ ಕಲ್ ಥರ ಕೂತ್ಕೊಂಡ್ರೆ ಸಿಗುತ್ತೆ ಅದು. ಹೌದಾ ಇಲ್ಲ? ಸೊ ಹಂಗಾಗಿ ಈ ಸ್ವರಶಾಸ್ತ್ರ ಇದೆ. ಮುಕ್ಕು ಲೋನಿ ಗಾಳಿ ಮುಕ್ತಿಗೆ ದಾರಿ ಅಂತ ಹೇಳಿದ್ರು. ಕಾಯ ಟೂಪಿರಲು ಗಣಿ ಉನ್ನತಿ ಅಂತ ಹೇಳಿದರು ವೀರಬ್ರಹ್ಮದ ಸ್ವಾಮಿ. ಸರ್ವಜ್ಞ ಏನು ಹೇಳಿದರು 12ನೇ ಶತಮಾನದಲ್ಲಿ? ಆಸನ ಉದೃಢವಾಗಿ ನಾಸಿಕಾಗ್ರದಿಟ್ಟಿ ಸೂಸುವ ಮನವ ಗನಗರಿಸಿ ಜಗದೀಶ ತಾನಕ್ಕೂ ಸರ್ವಜ್ಞ ಅಂತ ಹೇಳಿದರು 12ನೇ ಶತಮಾನದಲ್ಲಿ. ಇವಾಗ ಹುಡುಕ್ತದೀವಿ ನಾವು. 12ನೇ ಶತಮಾನದಾಗ ಹೇಳಿದ್ರು ಕೂಡ ವಿಭೂತಿ ಹಚ್ಕೊಂತೀವಿ, ಸರ್ವಜ್ಞ ನಮಸ್ಕಾರ ಮಾಡ್ತೀವಿ, ಬಟ್ ಮತ್ತೆ ಅಲಿತೀವಿ ಆ ಕಡೆ ಈ ಕಡೆ. ಸಾರ್ಥಕತೆ ಇದೆಯಾ ನಮಗೆ? ಅರ್ಥ ಮಾಡ್ಕೊಳ್ಳಿ. ಹೌದಾ ಇಲ್ಲ ಮೇಡಮ್? ಏನು ಸರ್? ಯಾವಾಗ ಅರ್ಥ ಮಾಡ್ಕೊಳ್ಳೋದು? ಎಷ್ಟು ದಿನ ಅಲಿಯೋದು? ಎಷ್ಟು ಜನನ್ನ ಹೊಗಳೋದು? ನಮ್ಮನ್ನು ಹೊಗಳಂಗೆ ಯಾವಾಗ ಆಗೋದು? ನಾವು ಯಾವಾಗ ಆಗೋದು? ಅದು ವಿಷಯ. ಕ್ವಶನ್ ಹಾಕೋಬೇಕು ನಮಗೆ ನಾವೇ ಕ್ವಶನ್ ಹಾಕೋಬೇಕು. ಏನು ನಡೀತಿದೆ ನನ್ನೊಳಗಡೆ? ನಾನು ಎದಕ್ಕಿಷ್ಟು ಟೈಮ್ ವ್ಯರ್ಥ ಮಾಡ್ತೀನಿ? ಪ್ರೇಮ್ನಾಥ್ ಸರ್ ಹೇಳಿದರು, ಸಮಯ ವ್ಯರ್ಥ ಮಾಡಬೇಡಿ ಅಂತ ಹೇಳಿದರು. ಅಲ್ಲಿದ್ರೆ ಏನು ಗೊತ್ತಾಗೋದಿಲ್ಲ, ಕೂತ್ರೆ ಗೊತ್ತಾಗುತ್ತೆ, ತಿಳ್ಕೊಳ್ಳಿ. ಆಧ್ಯಾತ್ಮ ಅಂದರೆ ಕುಂತ್ಕಣದೆ ಗಂಟೆಗಟ್ಟೆ ಕೂತ್ಕೋಬೇಕು. ನಮ್ಮ ಗುರುಗಳು ಭೂಮಿಗೆ ಬರೋಕ್ಕಿಂತ ಮುಂಚೆ 200 ವರ್ಷ ಕೂತರು. ಯಾಕೆ ಕೂತರು?
ತಮ್ಮೊಳಗೆ ಏನು ನಡೀತಿದೆ ಅಂತ ತಿಳ್ಕೊಳಕ್ ಕೂತ್ರು, ಕಲ್ಯಾಣ ಮಾಡೋಕ್ಕೋಸ್ಕರ ಕೂತ್ರು, ಎಷ್ಟೋ ಶಕ್ತಿ ಸಂಪಾದಿಸ್ಕೊಳಕ್ ಕೂತ್ಕೊಂಡ್ರು. ನಾವು ಯಾವಾಗ ಆಗೋದು? ಹೌದಾ ಇಲ್ಲ? ಇಂಥ ಗುರು ಹತ್ರ ಇದೀವಂದ್ರೆ ಅವ್ರು 200 ವರ್ಷ ಧ್ಯಾನ ಕೂತ್ರಂದ್ರೆ ನಾವು 10 ಗಂಟೆ ಆದ್ರೂ ಕೂತ್ಕೋಬೇಕಲ್ಲ ದಿನ, ಅದು ದಸರಾ ಟೈಮಲ್ಲಿ. ಹೌದಾ ಇಲ್ಲ? 10 ಗಂಟೆ ಕನಿಷ್ಠ, 24 ಗಂಟೆ ಇದೆ, ದಸರಾ ಟೈಮಲ್ಲಿ ಒಂದು 10 ಗಂಟೆ ಆದ್ರೂ ಕೂತ್ಕೋಬೇಕಲ್ಲ. ಹೌದಾ ಇಲ್ಲ? ಕುಂತ್ರನೇ ಗೊತ್ತಾಗೋದು. ರಮಣ ಮಹರ್ಷಿ ಏನ್ ಮಾಡಿದ್ರು? ಕುಂತ್ರ ಅಲ್ತ್ರ ಏನ್ ಮೇಡಮ್? ಕುಂತ್ರ ಅಲ್ತ್ರ ರಮಣ ಮಹರ್ಷಿ ಏನ್ ಮಾಡಿದ್ರು? ಎಲ್ಲಿ ಕೂತ್ರು? ತಿರುವಣ್ಣಾಮಲೆಯಲ್ಲಿ ಕೂತ್ರು. ಯಾರೋ ಬಂದ್ರು ಮೂತ್ರ ವಿಸರ್ಜನೆ ಮಾಡಿದ್ರು ಕೂಡ ಕೂತ್ರು ಅವರು ನೋಡಿ. ಹಂಗಾಗಿ ರಮಣ ಮಹರ್ಷಿ ಭಗವಾನ್ ಆದ್ರು. ನಾವು ಯಾವಾಗ ಆಗೋದು ಭಗವಾನ್? ಯಾವಾಗ ಆಗೋದು? PSSM ಅಂದ್ರೇ ಸಾಧನೆ, PSSM ಅಂದ್ರೇ ಸೈಂಟಿಫಿಕ್ ಟೆಂಪರ್ಮೆಂಟ್. ನಮ್ಮ ಗುರುಗಳು ಏನು ಹೇಳಿದ್ರು? ಶಾಸ್ತ್ರೀಯವಾಗಿರು, ನೀನು ವೈಜ್ಞಾನಿಕವಾಗಿರು, ವೈಜ್ಞಾನಿಕವಾಗಿ ಮಾತಾಡು. ಸರಸ್ವತಿ ಎಲ್ಲಿದ್ದಾಳೆ ಅಂದರೆ ವೈಜ್ಞಾನಿಕತೆ ತಲೆ ಇದಲ್ಲ. ಎಲ್ಲಿ ವೈಜ್ಞಾನಿಕತೆ ಇದೆ ಅಲ್ಲೇ ಸರಸ್ವತಿ ಇರೋದು. ಈ ಮಾತು ಆ ವೈಜ್ಞಾನಿಕವಾಗಿರ್ಬೇಕು, ಸರಿಯಾಗಿರ್ಬೇಕು, ಸತ್ಯ ಇರಬೇಕು, ಮಾತಲ್ಲಿ ಶಕ್ತಿ ಇರಬೇಕು. ಎಲ್ಲಿಂದ ಬರುತ್ತೆ ಅದು? ಧ್ಯಾನ ಸಾಧನೆ ಮಾಡಿದ್ರೇ ಬರುತ್ತೆ, ನಿನ್ನ ಅರ್ಥನೇ ಬರುತ್ತೆ. ಹೌದಾ ಇಲ್ಲ? ಸೊ ಹಾಗಾಗಿ ಫಸ್ಟ್ ದಿನ ಈ ವಿಷಯ ಬೇಕು ನಮಗೆ. ಯಾಕಂದ್ರೆ ಇನ್ನು 5 ದಿನ ಇದೆ ಸಾಧನೆ ಮಾಡೋಕ್ಕೆ. 5 ದಿನ ಇದೆ. 5 ದಿನ ಸುಮ್ಮನೆ ಇದೇ ಥರ ಆಗಬಾರ್ದು. ಸಂಜೆ ಮೇಲೆ ಹೋಗೋಣ ಅಲಿಯೋಕ್ಕೆ, ಬಟ್ ಸಂಜೆ ತನಕ ಏನು ಮಾಡಬೇಕು? ಏನು ಮಾಡಬೇಕು? ಧ್ಯಾನ ಸಾಧನೆ ಮಾಡಬೇಕು, ಕೂತ್ಕೋಬೇಕು. ತಾಯಿ ಕೊಡ್ತಿದ್ದಾಳೆ, ಶಕ್ತಿ ಕೊಡ್ತಿದ್ದಾಳೆ, ಭೂಮಿಗೆ ಅಪಾರವಾದ ಶಕ್ತಿ ಬರ್ತಿದೆ. ಆ ಶಕ್ತಿ ಏನಾಗ್ತಿದೆ? ವ್ಯರ್ಥ ಆಗ್ತಿದೆ. ಇಲ್ಲಿಂದ ಬರ್ಬೇಕು ಶಕ್ತಿ. ಇಲ್ಲಿಂದ ಬರ್ಬೇಕಂದ್ರೆ ಏನು? ಇದು ಫಸ್ಟ್ ಮನಸ್ಸು ಖಾಲಿ ಆಗ್ಬೇಕು. ಮನಸ್ಸು ಶಾಂತ ಆದರೆ ಬ್ರಹ್ಮರಂಧ್ರ ಓಪನ್ ಆಗುತ್ತೆ. ಬ್ರಹ್ಮರಂಧ್ರ ಮುಚ್ಚಿಬಿಟ್ಟಿದೆ. ಯಾಕಂದ್ರೆ ಅಲಿತಾ ಇದೀವಿ ಪಶು ಥರ ನಾವು. ಆ ಪಶು ಥರ ಅಲಿಯೋದು ನಿಲ್ಲಿಸ್ಬೇಕು, ಅದು ಇರೋದು ವಿಷಯ. ಇನ್ನು 1 ದಿನ ಆಗೋಯ್ತು. ಮಧ್ಯಾಹ್ನ 1 ಗಂಟೆ ಧ್ಯಾನ ಇರುತ್ತೆ. ಇನ್ನು 4 ದಿನ ಏನು ಮಾಡಬೇಕು? ಕಲ್ ಥರ ಕೂತ್ಕೋಬೇಕು, ಚಾಮುಂಡಿ ಬೆಟ್ಟ ಥರ ಕೂತ್ಕೋಬೇಕು. 3 ಗಂಟೆ ಇರೋದು ವಿಷಯ ಅದು. ಅವಾಗ ಏನಾಗ್ತೀವಿ? ಆ ಚಾಮುಂಡಿ ತಾಯಿ ಏನಂತ ಗೊತ್ತಾಗುತ್ತೆ ನಮಗೆ. ನಾನು ಕೂಡ ಚಾಮುಂಡಿ ತಾಯಿ ಅಂತ ಗೊತ್ತಾಗುತ್ತೆ. ಸ್ತ್ರೀ ಒಂದೆಲ್ಲ, ಪುರುಷ ಕೂಡ ಚಾಮುಂಡಿ ತಾಯಿ. ಪತ್ರಿ ಸರ್ ಹೇಳಿದ್ರಲ್ಲ, ನನಗೆ ಗೊತ್ತಾಯ್ತು 20 ವರ್ಷದಿಂದ ಚಾಮುಂಡಿ ತಾಯಿ ನಾನೇ ಅಂತ. ನಿಮಗೂ ಗೊತ್ತಾಗಬೇಕು. ಹೌದಿಲ್ಲ? ಚಾಮುಂಡಿ ಕ್ಷೇತ್ರಕ್ಕೆ ಬಂದಿದ್ದೀವಿ, ಚಾಮುಂಡಿ ತಾಯಿ ಎಲ್ಲಿದೆ ಅಂತ ಗೊತ್ತಾಗಬೇಕು. ಇಲ್ಲಂದ್ರೆ ವೇಸ್ಟ್ ಮಾಡ್ಕೊಂಡು ನಾವು ಇಲ್ಲಿ ಬಂದು. ಚಾಮುಂಡಿ ಕ್ಷೇತ್ರ ಇದು ಮೈಸೂರು. ಚಾಮುಂಡಿ ತಾಯಿ ಯಾರು ಅಂತ ಅರ್ಥ ಮಾಡ್ಕೋಬೇಕು ಹೋಗೋದ್ರೊಳಗಡೆ. ಅದು ನಮ್ಮ ಗೋಲು. ಈ ಧ್ಯಾನ ದಸರಕ್ಕೆ ಯಾಕೆ ಬಂದಿದ್ದೀವಿ ಅಂದರೆ ಚಾಮುಂಡಿ ತಾಯಿ ಯಾರು ಅಂತ ಸ್ಪಷ್ಟವಾಗಿ ಅನುಭವಪೂರ್ವಕವಾಗಿ ಅರ್ಥ ಮಾಡ್ಕೋಬೇಕು. ಕೇಳಿ ಅಲ್ಲ, ನಾವು ಸತ್ಸಂಗ ಹೇಳ್ತೀವಲ್ಲ ಅದರಿಂದಲ್ಲ, ಅನುಭವಕ್ಕೆ ಬರಬೇಕು. ಅನುಭವ ಇಲ್ಲದ ಜ್ಞಾನ ಬಿದಿರು ಪುಟ್ಟಿನಲ್ಲಿ ನೀರಿಡ್ದಂಗೆ ಅಂತೆ. ಸುಮ್ಮನೆ ವಿಷಯ ಕೇಳ್ತಿರ್ತೀವಿ, ಸುಮ್ಮನೆ ವಿಷಯ ಹೋಗ್ತಾ ಇರುತ್ತೆ, ಈ ಕಡೆ ಕೇಳ್ತೀವಿ, ಈ ಕಡೆ ಹೋಗ್ತಾ ಇರುತ್ತೆ. ಅದು ಆಗಬಾರ್ದು. ಅಲ್ಲಿ ಅನುಭವ ಇಲ್ಲ, ಅಲ್ಲಿ ಪಾಂಡಿತ್ಯ ಇದೆ ಅಲ್ಲಿ ಅಷ್ಟೇ. ಅದು ಡೈಜೆಸ್ಟ್ ಆಗೋದಿಲ್ಲ, ಅದು ಇಂಡೈಜೆಸ್ಟ್ ಆಗುತ್ತೆ. ಅದು ಪಾಂಡಿತ್ಯ ಹೆಚ್ಚಾದರೆ. ಇಂಡೈಜೆಷನ್ ಆದಷ್ಟು ಏನಾಗುತ್ತೆ? ನಮ್ಮಲ್ಲಿ ಪರಿವರ್ತನೆ ಆಗೋದಿಲ್ಲ. ಅದೇ ಅಜ್ಞಾನ ಹಂಗೆ ಇರುತ್ತೆ. ಎಲ್ಲಿದ್ದು ನೀರು ಅಲ್ಲೇ ಇರುತ್ತೆ, ಕೊಳ್ತಿರುತ್ತೆ ಅಷ್ಟೇ. ಕೊಳಿಬಾರ್ದು, ಅರಿಬೇಕು ನೀರು. ಹೌದಿಲ್ಲ? ನಮ್ಮ ಜೀವನ ಕೂಡ ಹಂಗೆ ಸಾಕ್ತಾ ಇರಬೇಕು, ಬದಲಾವಣೆ ಆಗಬೇಕು, ಮೇಲೆ ಹೋಗ್ಬೇಕು. ಯಾವಾಗ ಹೋಗ್ತೀವಪ್ಪ ಅಂತಂದರೆ ಸಾಧನೆ ಮಾಡಿದಾಗ, ಆ ಚಾಮುಂಡಿ ಬೆಟ್ಟದ ಥರ ಕುಂತಾಗ, ಅದು ಇರೋದು ವಿಷಯ. ಸೊ ಹಾಗಾಗಿ ನಾವು ಈ ಒಂದು ಪ್ಲಾಟ್ಫಾರ್ಮು ಯಾಕೆ ಮಾಡಿದ್ದೀವಿ ಅಂದರೆ ಸಾಧನೆಗೋಸ್ಕರ, ಧ್ಯಾನ ಸಾಧನೆಗೋಸ್ಕರ. ಸೊ ಹಾಗಾಗಿ ಇದನ್ನು ಅದ್ಭುತವಾಗಿ ಬಳಸ್ಕೊಳ್ಳೋಣ. ನಮ್ಮನ್ನು ನಾವು ಆ ಚಾಮುಂಡಿ ತಾಯಿಯನ್ನು ನಮ್ಮಲ್ಲೇ ಕಾಣೋಣ. ಥ್ಯಾಂಕ್ ಯು ಸೋ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.